ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದುಬೈ ಬರಬೇಕಾದ್ರೆ ವೀಸಾ ಹೇಗೆ ಅಪ್ಲೈ ಮಾಡ್ಬೋದು ಮತ್ತು ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ ಬೇಕಂತ ನಾನು ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ಓಕೆನಾ? ಸೊ ನೋಡಿ, ನೀವು ದುಬೈಗೆ ಫಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಏಜೆನ್ಸಿ ಥ್ರೂ ನಿಮ್ಮ ಪಾಸ್ಪೋರ್ಟನ್ನು ಕಳಿಸಿ ನಿಮ್ಮ ಯು ಎಯಿಂದನೂ ಅಪ್ಲೈ ಮಾಡ್ಬೋದು ಅಥವಾ ಇಂಡಿಯಾದಿಂದನೂ ಅಪ್ಲೈ ಮಾಡ್ಬೋದು. ಸೊ ಯು ಎಲ್ಲಿ ನಿಮ್ಮ ಫ್ಯಾಮಿಲಿ ಅಥವಾ ಯಾರು ಇದ್ದರೆ ಅವ್ರ ಥ್ರೂ ಅಲ್ಲಿ ಏಜೆನ್ಸಿ ಅಮೌಂಟ್ ಹಾಕಿ ಮಾಡ್ಬೋದು ಅಥವಾ ಇಲ್ಲಿ ಕೂಡ ಮಾಡ್ಬೋದು. ಆಯಿತಾ? ಸೊ ಹೇಗೆ ಪ್ರೊಸೆಸ್ ಆಗುತ್ತೆ ನೋಡಿ. ಮೊದಲನೇದಾಗಿ ನೀವು ನಿಮ್ಮ ವೀಸಾ ಅಪ್ಲೈ ಮಾಡಬೇಕಾದ್ರೆ ಪಾಸ್ಪೋರ್ಟ್ ಒಂದು ಮೇನ್ ಬೇಕು, ಅಷ್ಟೇ. ಪಾಸ್ಪೋರ್ಟ್ ಒಂದು ಬೇಕಾಗುತ್ತೆ. ನೀವು ವಿಸಿಟ್ ವೀಸಾ ಅಪ್ಲೈ ಮಾಡಬೇಕಾದ್ರೆ ಫಸ್ಟಿಗೆ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಒಂದು 1-2 ಡೇಸಲ್ಲಿ ಅದು ಅಪ್ರೂವ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ವೀಸಾ ಬಂದ ನಂತರ ನಾನು ಇದರ ಚಾರ್ಜಸ್ ಎಲ್ಲ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ವೀಸಾ ಬಂದ ನಂತರ ನೀವು ವಿಸಿಟ್ ವೀಸಾ ಹೋಗೋದಿದ್ದರೆ ಖಾಲಿ ವೀಸಾ ಬಂದ ತಕ್ಷಣ ನಿಮ್ಮ ಪಾಸ್ಪೋರ್ಟ್ ಮತ್ತು ಖಾಲಿ ವೀಸಾನ ತಗೊಂಡೋಗಿ ನಿಮಗೆ ದುಬೈ ಬರಲಿಕ್ಕೆ ಆಗೋದಿಲ್ಲ. ಈಗ ರೂಲ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಒಂದು 6 ಮಂತ್ ಬ್ಯಾಕ್ ನಂತರ ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ. ನೋಡಿ, ವಿಸಿಟ್ ಬರೋವರಿಗೆ ನೀವು ಫ್ಲೈಟ್ ಟಿಕೆಟ್ ಅಂತ ಮಾಡ್ತೀರಾ, ಓಕೆನಾ? ಫ್ಲೈಟ್ ಟಿಕೆಟ್ ಮಾಡಿದ ನಂತರ ಒಂದನೇದಾಗಿ ರಿಟರ್ನ್ ಟಿಕೆಟ್ ಕೂಡ ಮಾಡಬೇಕಾಗುತ್ತೆ. ಸೊ ಈ ರಿಟರ್ನ್ ಟಿಕೆಟ್ ಮಾಡಿದ ನಂತರ ನೀವು ಹೇಳ್ಬೋದು, ನಾವು ರಿಟರ್ನ್ ಟಿಕೆಟ್ ಮಾಡೋದು ನಮಗೆ ಗೊತ್ತಿರಲ್ಲ, ನಾವು ಯಾವಾಗ ಬರುತ್ತೆ ಅಂತ, ಯಾವ ಡೇಟಿಗೆ ಮಾಡ್ಬೋದು, ಅಥವಾ ನಾವು ಬರೋದಿಲ್ಲ, ಅದು ನಾವು ರಿಟರ್ನ್ ಟಿಕೆಟ್ ವೇಸ್ಟ್ ಆಗುತ್ತಲ್ಲ ಅಂತ. ಹಾಗಲ್ಲ, ನೀವು ರಿಟರ್ನ್ ಟಿಕೆಟ್ ನಿಮ್ಮ ಏಜೆನ್ಸಿಯವ್ರು ಮಾಡಿಕೊಡ್ತಾರೆ. ಅದು ಲೈಕ್ ಹೇಗಂದರೆ, ನೀವು ಇಲ್ಲಿಂದ ಅಲ್ಲಿ ದುಬೈ ಲ್ಯಾಂಡ್ ಆದ ನಂತರ ಸೊ ಆ ರಿಟರ್ನ್ ಟಿಕೆಟ್ ನಿಮ್ಮದು ಕ್ಯಾನ್ಸಲ್ ಮಾಡ್ತಾರೆ. ಜಸ್ಟ್ ನೀವು ಅಲ್ಲಿ ಹೋಗೋ ತನಕ ಶೋ ಮಾಡಲಿಕ್ಕೆ ಮಾತ್ರ ರಿಟರ್ನ್ ಟಿಕೆಟ್, ಅಂದರೆ ನಾವು ಈ ಡೇಟಿಗೆ ಹೋಗಿ ರಿಟರ್ನ್ ಬರ್ತೇವೆ ಅಂತ ಕನ್ಫರ್ಮೇಷನ್ಗೋಸ್ಕರ, ಓಕೆನಾ? ಎರಡನೇದಾಗಿ ಒಂದು 6-7 ಮಂತ್ ಬ್ಯಾಕ್ ದುಬೈ ರೂಲ್ಸ್, ಮತ್ತೊಂದು ರೂಲ್ಸ್ ಅಂತೂ ಮೊದಲು ಇದು ಇರಲಿಲ್ಲ. ನೀವು ಹೋಗಬೇಕಾದ್ರೆ ನಿಮ್ಮ ಹತ್ತಿರ 3000 ದಿರಮ್ಸ್ ಅಂದರೆ UAE ಕರೆನ್ಸಿ ನೀವಲ್ಲಿ ನಿಮ್ಮ ಹ್ಯಾಂಡಲ್ಲಿ ತೋರಿಸ್ಬೇಕಾಗುತ್ತೆ, ನೀವಲ್ಲಿ ಶೋ ಮಾಡಬೇಕಾಗುತ್ತೆ. ನಿಮ್ಮ ಹತ್ತಿರ 3000 ದಿರಮ್ ಮಿನಿಮಮ್ ಇರಲೇಬೇಕು. ಇಂಡಿಯಾ ಕರೆನ್ಸಿ ಎಲ್ಲ ಹೇಳೋದು UAE ದಿರಮ್ಸ್, ಅದನ್ನು ನೀವು ಅಲ್ಲಿ ತೋರಿಸ್ಬೇಕು. ಅಥವಾ ಇಂಡಿಯಾ ಕರೆನ್ಸಿನ ತೋರಿಸಿ ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಬೇಕಾದ್ರೆ ಇದು ಮಾಡ್ಬೋದು. ಇಲ್ಲ ಅಂದರೆ 70,000 ಅಂದರೆ 3000 ದಿರಮ್ಸ್ ಅಂದರೆ ಒಂದು 70,000 ತನಕ ಹತ್ರ ಆಯಿತು. ಆಯಿತಾ? ಯಾಕಂದರೆ ಮೊದಲೆಲ್ಲ UAE ಬಂದವರು ಕೆಲ ವಿಸಿಟ್ ವೀಸಾ ಬರ್ತಿದ್ರು. ಬಂದ ನಂತರ ಅವರೊಂದು ಸ್ವಲ್ಪ ಅಮೌಂಟ್ ತೊಗೊಬಂದು ಅದಾದ ನಂತರ ಅವ್ರಿಗೆ ವರ್ಕ್ ಸಿಗಲಿಲ್ಲ ಅಂದರೆ ಅವರಿಗೆ ವೀಸಾ ರಿನ್ಯೂ ಮಾಡಲಿಕ್ಕೆ ಅಮೌಂಟ್ ಇರಲಿಲ್ಲ, ರಿಟರ್ನ್ ಟಿಕೆಟ್ ಮಾಡಲಿಕ್ಕೆ ಅಮೌಂಟ್ ಇರೋದಿಲ್ಲ. ಸೊ ಅವ್ರು ಇಲ್ಲೇ ಸ್ಟಕ್ ಆಗ್ತಿದ್ರು. ಸೊ ಏನಾಗ್ತಿತ್ತು, ಅವರ ಇಲ್ಲೇ ಇದ್ದು ಅದಾದ ನಂತರ ವರ್ಷಕ್ಕೊಂದ್ಸರಿ UAE ಗೌರ್ಮೆಂಟ್ ಏನು ಮಾಡ್ತಿತ್ತು ಅಂತ ಹೇಳಿದರೆ, ಒಂದು ಕ್ಯಾಂಪ್ ತೆಗಿತಾರೆ. ಕ್ಯಾಂಪ್ ತೆಗೆದ ನಂತರ ಯಾರ್ಯಾರಿಗೆ ದುಡ್ಡಿಲ್ಲ, ರಿಟರ್ನ್ ಹೋಗ್ಲಿಕ್ಕೆ ಟಿಕೆಟಿಗೆ ಅಮೌಂಟ್ ಇರೋದಿಲ್ಲ, ಸೊ ಅವರಿಗೆಲ್ಲ UAE ಗೌರ್ಮೆಂಟ್ ಅವರಿಗೆ ಟಿಕೆಟ್ ಬುಕ್ ಮಾಡಿ ಅವರವರ ಪ್ಲೇಸಿಗೆ ಕಳಿಸ್ತಿದ್ರು. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ಈಗ ನೀವು ಒಂದು ಅಮೌಂಟನ್ನು ತೋರಿಸಲೇಬೇಕಾಗುತ್ತೆ. ಅಂದರೆ ನಾವೊಂದವರಿಗೆ ಶೋ ಮಾಡೋದು, ನಾವು ಇಲ್ಲಿ ಸ್ಟೇ ಆಗ್ಬೋದು, ನಮಗೆ ಎಬಿಲಿಟಿ ಉಂಟು, ನಮ್ಮ ಹತ್ರ ಇಷ್ಟು ಕ್ಯಾಶ್ ಉಂಟು ಅಂತ. ಅದಕ್ಕೋಸ್ಕರ ಈ ರೂಲ್ಸನ್ನು ತಂದಿದ್ದಾರೆ. ಇಲ್ಲಾಂದರೆ ನಿಮಗೆ ಇಂಡಿಯಾ ಏರ್ಪೋರ್ಟಲ್ಲಿ ಈಗ ಬಿಡೋದಿಲ್ಲ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಸರಿ ಇಂಡಿಯಾ ಏರ್ಪೋರ್ಟಿಂದ ಬಂದು ದುಬೈಯಿಂದ ಒಂದು 300-400 ಜನನ ಒಂದೇ ಸರಿ ರಿಟರ್ನ್ ಕಳಿಸಿದ್ದು. ಅದಾದ ನಂತರ ನಾವು ಇಂಡಿಯಾದಿಂದ ಬರಬೇಕಾದ್ರೆ ಅಲ್ಲೇ ಕೇಳ್ತಾರೆ, ನಿಮ್ಮ ಅಮೌಂಟ್ ಶೋ ಮಾಡಿ. ದುಬೈ ವಿಸಿಟ್ ಹೋಗೋವರಿಗೆ ಮಾತ್ರ ಹೇಳೋದು, ಎಂಪ್ಲಾಯ್ಮೆಂಟ್ ವೀಸಾದವರಿಗೆಲ್ಲ. ನಿಮ್ಮ ಹತ್ರ ಆಲ್ರೆಡಿ ವೀಸಾ ಇದ್ದರೆ ಏನು ಕೇಳೋದಿಲ್ಲ, ವಿಸಿಟ್ ವೀಸಾ ಫಸ್ಟ್ ಟೈಮ್ ಹೋಗೋರಿಗೆ ಮಾತ್ರ. ಸೊ ಈ ಥರ. ಅದಾದ ನಂತರ ಮೂರನೇದಾಗಿ ನೀವು ಹೋಟೆಲ್, ನೀವಲ್ಲಿ ಬರಬೇಕಾದ್ರೆ ನಿಮ್ಮ ಹೋಟೆಲ್ ರಿಸರ್ವೇಷನ್ ಬುಕ್ ಮಾಡಿದ ನಂತರ ನೀವು ಪ್ರೂಫ್ ತೋರಿಸ್ಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿ ಬಂದ ನಂತರ ಎಲ್ಲಿ ಉಳಿತೀರಾ ಏನಂತ. ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದ್ರು ಇರೋದಾದರೆ ಅವರ ಎಮಿರೇಟ್ಸ್ ಐಡಿಯನ್ನು ಫೋಟೋ ಕಳಿಸ್ಲಿಕ್ಕೆ ಹೇಳಿ, ಅದನ್ನು ನೀವು ಅವರಿಗೆ ಶೋ ಮಾಡಬೇಕು. ಯಾಕಂದರೆ ನೋಡಿ, ನನ್ನ ಬ್ರದರ್ ಇದರಲ್ಲಿ ಅಥವಾ ಸಿಸ್ಟರ್ ಇದ್ದಾರೆ ಅಥವಾ ನಮ್ಮ ಫ್ಯಾಮಿಲಿ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಾನು ಅವ್ರ ಜೊತೆ ಉಳಿತೀನಿ ಅಂತ ಅವ್ರ ಎಮಿರೇಟ್ಸ್ ಐಡಿ ಫೋಟೋನ ತೋರಿಸ್ಬೇಕಾಗುತ್ತೆ. ಇದಿಷ್ಟು ವೀಸಾ ಹೋಗುವವರಿಗೆ ಬೇಕಾದಂಥ ರಿಕ್ವೈರ್ಮೆಂಟ್. ಸೊ ಅದೇ, ನಿಮ್ಮ ಹೋಟೆಲ್ ಬುಕ್ ಒಂದು ವೇಳೆ ಯಾರು ಇಲ್ಲಾದರೂ ನೀವು ಹೋಟೆಲ್ ಬುಕ್ ಒಂದು ಯಾವುದಾದ್ರು ಮಾಡಿ ಅದಾದ ನಂತರ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಅದನ್ನು ಏಜೆನ್ಸಿ ಅವರು ಮಾಡಿಕೊಡ್ತಾರೆ. ನೀವು ಇಂಡಿಯಾದಲ್ಲೂ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಕೇಳಿ, ಅಥವಾ ದುಬೈಯಲ್ಲಿ ಯಾರು ಇದ್ದರೆ ಅವ್ರ ಥ್ರೂ ಮಾಡ್ಬೋದು. ಬಟ್ ನೀವು ಬರೋಕ್ಕೆ ಮೊದಲು ತುಂಬ ಕೇರ್ಫುಲ್ಲಾಗಿ ಕೇಳಿಕೊಂಡು ಬುಕ್ ಮಾಡಬನ್ನಿ. ಇಲ್ಲಾಂದರೆ ನಿಮ್ಮದೆಲ್ಲ ಕ್ಯಾನ್ಸಲ್, ರಿಟರ್ನ್ ನೀವು ಅಲ್ಲಿ ಬಂದ ತಕ್ಷಣ ನಿಮ್ಮ ಹತ್ರ ಅಮೌಂಟ್ ಇಲ್ವಾ, ಅವ್ರು ನಿಮಗೆ ಬಿಡಲಿಲ್ವಾ, ಏನೂ ಮಾಡಲಿಕ್ಕಾಗಲ್ಲ. ನಿಮ್ಮ ಫ್ಲೈಟ್ ಟಿಕೆಟ್ಸ್ ಲಾಸ್ ಆಯಿತು, ವಿಸಿಟ್ ವೀಸಾ ಅಮೌಂಟು ಕೂಡ ಏನು ನಷ್ಟ ಆಯಿತು ಅಷ್ಟೇ, ನಿಮ್ಗೆ ಏನು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಬಿ ಕೇರ್ಫುಲ್.
ಸೊ ಇದಾದ ನಂತರ ಇಲ್ಲಿ ಮೆಡಿಕಲ್ ಹೇಗಾಗುತ್ತೆ ನೋಡಿ, ಅದೇ ವರ್ಕ್ ಪರ್ಮಿಟ್ ಮಾಡಿದವರಿಗೆ ಇಂಡಿಯಾದಿಂದನೇ ಅಂದರೆ ನಿಮ್ಗೆ ವರ್ಕ್ ಪರ್ಮಿಟ್ ವೀಸಾ ಅಥವಾ ಅಲ್ಲಿಂದ ನಿಮ್ಮ ಈ ಕಂಪ್ನಿಗೆ ಯಾವುದಾದ್ರು ಇಂಟರ್ವ್ಯೂ ಕೊಟ್ಟ ನಂತರ ಪಾಸ್ ಆದ ನಂತರ ಅವರೇ ನಿಮಗೆ ವೀಸಾ ಕಳಿಸ್ತಾರೆ. ವೀಸಾ ಆದ ನಂತರ ನಿಮಗೆ ಇಂಡಿಯಾದಲ್ಲಿ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನಿಮಗೆ ಇಲ್ಲಿ ಬಂದ ನಂತರ ನಿಮ್ಮ ವೀಸಾ ಸ್ಟೇಟಸ್ ಚೇಂಜ್ ಆಗಿ ನಿಮ್ಮ ಇಲ್ಲಿನ ವರ್ಕ್ ಪರ್ಮಿಟ್ ವೀಸಾ ಆಗುತ್ತೆ. ಸೊ ಇಲ್ಲಿ ಯಾವ ಥರ ಪ್ರೊಸೆಸ್ ನಡೀತದೆ ಅದು ಹೇಳ್ತೀನಿ. ಅಂದರೆ ನಿಮ್ಮ ವರ್ಕ್ ಪರ್ಮಿಟ್ ಆದ ನಂತರ ಒಂದು ವೇಳೆ ದುಬೈ ಬಂದ ನಂತರ ವಿಸಿಟ್ ಆದ ನಂತರ ನಿಮಗೆ ವರ್ಕ್ ಆಯಿತು, ಅದಾದ ನಂತರ ಮೆಡಿಕಲ್ ಹೇಗೆ, ಅದಾದ ನಂತರ ಬಯೋಮೆಟ್ರಿಕ್ ಹೇಗೆ ನಡೀತದೆ ಅಂತ ಒಂದು ಸಣ್ಣ ಒಂದು ಮಾಹಿತಿ ಕೊಡ್ತೀನಿ, ಓಕೆನಾ. ಸ್ಟಾರ್ಟಿಂಗಲ್ಲಿ ನೋಡಿ, ಇಲ್ಲಿ ಬಂದ ನಂತರ ನಿಮ್ಮದು ನೀವು ಯಾವುದೇ ಜಾಬು ನೀವು ಅಪ್ಲೈ ಮಾಡಿದ ನಂತರ ನೀವು ಸೆಲೆಕ್ಟ್ ಆದರೆ ಫಸ್ಟಿಗೆ ಅವ್ರು ನಿಮಗೆ ಮೆಡಿಕಲ್ ಕೊಡ್ತಾರೆ. ಮೆಡಿಕಲ್ ಹೇಗಿರುತ್ತಂದರೆ ನಿಮಗೊಂದು 3 ಡೇಸಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಇರುತ್ತೆ, ಮೆಸೇಜ್ ಬರುತ್ತೆ, ನೀವು ಹೋಗಬೇಕು. ಹೋದ ನಂತರ ಇಲ್ಲಿ ಫಸ್ಟು ನೀವು ದುಬೈ ಬಂದು ನೀವು ಎಂಪ್ಲಾಯ್ ಆಗಿದ್ದರೆ ನಿಮ್ಮ ಚೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೆಕೆಂಡ್ ಟೈಮ್ ರಿನ್ಯೂವಲ್ ಟೈಮಲ್ಲಿ ಖಾಲಿ ಬ್ಲಡ್ ಮಾತ್ರ, ಫಸ್ಟ್ ಟೈಮಲ್ಲಿ ಚೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಏನಂದರೆ ಮೇನ್ ಇಲ್ಲಿ ನೋಡೋದು ಗೌರ್ಮೆಂಟ್ ಇಲ್ಲಿನ ರೂಲ್ಸ್ ಪ್ರಕಾರ ಒಂದು TB ಇರಬಾರ್ದು, ಮತ್ತು HIV ಅಂತ ಯಾವುದೇ ಒಂದು ಗಂಭೀರವಾದಂಥ ರೋಗ ಯಾವುದೇ ಇರಬಾರ್ದು, ಲೈಕ್ ಏಡ್ಸ್ ಈ ಥರ ಇದನ್ನೆಲ್ಲ ಇರಬಾರ್ದು. ಇದು ಈಸಿಯಾಗಿ ನೀವು ಪಾಸ್ ಆಗ್ಬೋದು. ನಿಮ್ಮದು ಬ್ಲಡ್ ಮತ್ತು ಚೆಸ್ಟ್ ಇದಾದ ನಂತರ ನಿಮಗೊಂದು 2 ಡೇಸಲ್ಲಿ ಮೇಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಫಿಟ್ ಅನ್ಫಿಟ್ ಅಂತ. ಫಿಟ್ ಆದರೆ ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ಸು ಬಯೋಮೆಟ್ರಿಕ್. ಅಂದರೆ ಇಲ್ಲಿ ನೀವು ನಿಮ್ಮ ಎಂಪ್ಲಾಯ್ ಆದ ನಂತರ ನಿಮಗೆ ಎಮಿರೇಟ್ಸ್ ID ಕಡ್ಡಾಯವಾಗಿರುತ್ತೆ. ಸೊ ಆ ಎಮಿರೇಟ್ಸ್ IDಗೋಸ್ಕರ ನಿಮಗೆ ಬಯೋಮೆಟ್ರಿಕ್ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಪುನಃ ಒಂದು 10 ದಿವಸ ಆದ ನಂತರ 10 ಅಥವಾ 1 ವೀಕ್ ಆದ ನಂತರ ನೀವು ಅಲ್ಲಿ ಹೋಗಿ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ವಾರದೊಳಗೆ ನಿಮ್ಮ ಎಮಿರೇಟ್ಸ್ ID ನಿಮ್ಮ ಪೋಸ್ಟಲ್ಲಿ ಬರುತ್ತೆ, ಅಥವಾ ನಿಮ್ಮ ಎಂಪ್ಲಾಯರ್ ಯಾರು ಇರ್ತಾರೆ ಅವರು ನಿಮಗೆ ಕೊಡ್ತಾರೆ. ಸೊ ಇದಿಷ್ಟು ಪ್ರೊಸೆಸ್. ಇದಾದ ನಂತರ ಆ ಎಮಿರೇಟ್ಸ್ IDಯಲ್ಲಿ ನಿಮಗೆ 2 ವರ್ಷ ವ್ಯಾಲಿಡ್ ಇರುತ್ತೆ. ಆ ವ್ಯಾಲಿಡ್ ಆದ ನಂತರ ನೀವು ರಿನ್ಯೂವಲ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು. ಅದೇ ವಿಸಿಟ್ ವೀಸಾ ಬರುವರು ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ, ಯಾಕಂದರೆ ಮೊದಲಿನ ಥರ ಇಲ್ಲ. ಸೊ ಅದೇ ಬರುವಂಥ ದೊಡ್ಡ ಏನು ಟೆನ್ಷನ್ ಇಲ್ಲ. ಅದೇ ನೀವು ಒಂದು ಅಮೌಂಟ್ ತೋರಿಸ್ಬೇಕು, ಮತ್ತು ರಿಟರ್ನ್ ಟಿಕೆಟು ಮತ್ತು ನಿಮ್ಮ ಸ್ಟೇ ಆಗುವಂಥದ್ದನ್ನು ಡಾಕ್ಯುಮೆಂಟ್ಸನ್ನು ತೋರಿಸಿದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು ಅಷ್ಟೇ. ಇದೊಂದು ಸಣ್ಣ ಮಾಹಿತಿ. ಮತ್ತು ವರ್ಕ್ ಪರ್ಮಿಟಿದು ವೀಸಾ ಸೇಮ್ ಅದೇ ನಾನು ಹೇಳ್ದಂಗೆ ಅವ್ರ ಕಂಪ್ನಿಯವರೇ ಎಲ್ಲ ಪ್ರೊಸೆಸ್ ಮಾಡ್ತಾರೆ, ನಿಮ್ಗೆ ಏನು ತಲೆಬಿಸಿರೋದಿಲ್ಲ. ಸೊ ನೀವು ಇಂಡಿಯಾದಲ್ಲೇ ಆನ್ಲೈನಲ್ಲಿ ಇಂಟರ್ವ್ಯೂ ಪಾಸಾಗಿ ಸೆಲೆಕ್ಟ್ ಆದರೆ ಮಾತ್ರ. ಅದು ಬಿಟ್ಟು ಇಲ್ಲಿ ಬರೋದಿದ್ರೆ ಈ ವಿಸಿಟ್ ವೀಸಾದಲ್ಲಿ ಬಂದು ನಿಮ್ಮ ವೀಸಾ ಸ್ಟೇಟಸನ್ನು ಚೇಂಜ್ ಮಾಡಿ ಅದಾದ ನಂತರ ವರ್ಕ್ ಪರ್ಮಿಟ್ ವೀಸಾ ಹಾಕ್ತಾರೆ. ಸೊ ಇದಿಷ್ಟು ನೆನ್ಪಿಟ್ಕೊಡಿ ಆಯಿತಾ. ಸೊ ಅದೇ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೂ ಕೂಡ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.